ಬೆಂಗಳೂರಿನ ಪ್ರಸಿದ್ಧ ಗಾಳಿ ಆಂಜನೇಯ ದೇವಸ್ಥಾನವನ್ನ ಮುಜರಾಯಿ ಇಲಾಖೆ ತನ್ನ ವಶಕ್ಕೆ ಪಡೆದಿದೆ. ಇದು ಭಕ್ತರ ಆಕ್ರೋಶಕ್ಕೆ ಗುರಿಯಾಗಿದೆ. ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಜಟಾಪಟಿ ಜೋರಾಗ್ತಾ ಇದೆ. ದೇವಸ್ಥಾನದ ಹುಂಡಿಗಳಿಗೆ ಸರ್ಕಾರ ಬೀಗ ಹಾಕಿದೆ. ಲಾಕರ್ಗಳನ್ನು ವಶಕ್ಕೆ ಪಡೆದುಕೊಂಡಿದೆ. ಲಾಕರ್ಗಳಿಗೆ ನೋಟಿಸ್ ಅನ್ನು ಕೂಡ ಮುಜರಾಯಿ ಇಲಾಖೆ ಅಧಿಕಾರಿಗಳು ಅಂಟಿಸಿದ್ದಾರೆ. ಸದ್ಯ ದೇವಾಲಯ ಅಧಿಕೃತವಾಗಿ ಮುಜರಾಯಿ ಇಲಾಖೆಯ ಸುಪರ್ದಿಗೆ ಬಂದಂತಾಗಿದೆ. ಇದು ಆಕ್ರೋಶಕ್ಕೆ ಗುರಿಯಾಗಿರೋದು. ಸರ್ಕಾರ ದೇವಸ್ಥಾನವನ್ನ ವಶಕ್ಕೆ ಪಡೆಯಬಾರದು ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಜರಾಯಿ ಇಲಾಖೆಗೆ ಹೋದರೆ ನಿರ್ವಹಣೆ ಸರಿಯಾಗಲ್ಲ. ವೈಯಕ್ತಿಕ ದ್ವೇಷದಿಂದ ದೇವಸ್ಥಾನವನ್ನು ವಶಕ್ಕೆ ಪಡೆಯಲಾಗ್ತಾ ಇದೆ. ದೇವಸ್ಥಾನವನ್ನು ಯಾವ ಕಾರಣಕ್ಕೂ ಕೂಡ ನಾವು ಬಿಟ್ಟುಕೊಡಲ್ಲ ಅಂತ ಟ್ರಸ್ಟ್ ಅಧ್ಯಕ್ಷ ಹನುಮಂತಪ್ಪ ಹೇಳಿಕೊಂಡಿದ್ದಾರೆ. ಗಾಳಿ ಆಂಜನೇಯ ದೇವಸ್ಥಾನದ ಮುಂದೆ ಬಿಗಿ ಪೊಲೀಸ್ ಭದ್ರತೆಯನ್ನ ಕೂಡ ನಿಯೋಜಿಸಲಾಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ಹುಂಡಿಗಳಿಗೆ ಸೀಲ್ ಮಾಡಲಾಗಿದೆ. ಹುಂಡಿಗಳನ್ನು, ಲಾಕರ್ಗಳನ್ನು ಸೀಲ್ ಮಾಡಲಾಗಿದೆ. ದೇವಸ್ಥಾನವನ್ನು ಅಧಿಕೃತವಾಗಿ ಮುಜರಾಯಿ ಇಲಾಖೆ ತನ್ನ ಸುಪರ್ದಿಗೆ ಪಡೆದಿದೆ. ದೇವಸ್ಥಾನದಿಂದ ನಮ್ಮ ಪ್ರತಿನಿಧಿ ಭರತ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಮುಜರಾಯಿ ಇಲಾಖೆಯವರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗಾಗಲೇ ಖಾಸಗಿ ಟ್ರಸ್ಟ್ ವತಿಯಿಂದ ಸ್ಥಳೀಯ ಗ್ರಾಮಸ್ಥರು ಸೇರಿ ಕೆಲವು ಕುಟುಂಬಸ್ಥರು ಸೇರಿ ಟ್ರಸ್ಟ್ ಮುಖಾಂತರ ದೇವಸ್ಥಾನವನ್ನ ಮುನ್ನಡೆಸ್ತಾ ಬರ್ತಾ ಇದ್ರು. ಆದ್ರೆ ಈಗ ಕೆಲವೊಂದು ಅವ್ಯವಹಾರ ಆಗಿರುವಂತಹ ಒಂದು ಆರೋಪ, ಹಣ ನಿರ್ವಹಣೆಯಲ್ಲಿ ಲೋಪದೋಷಗಳಾಗಿರುವಂತಹ ಒಂದು ಆರೋಪ ಹಿನ್ನೆಲೆ ಮುಜರಾಯಿ ಇಲಾಖೆಯವರು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮುಜರಾಯಿ ಇಲಾಖೆಯ ಅಧಿಕಾರಿಗಳು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಸಂಪೂರ್ಣವಾಗಿ ಒಂದಿಷ್ಟು ಪರಿಶೀಲನೆಯನ್ನ ಮಾಡಿ ಈಗ ಏನೋ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಒಂದು ಖಜಾನೆಯನ್ನು ಕೂಡ ವಶಪಡಿಕೊಂಡಿದ್ದಾರೆ. ಜೊತೆಗೆ ಉಂಡಿಗಳೇನಿರುತ್ತೆ, ಸಾರ್ವಜನಿಕರಾಗಿರ್ಬೋದು, ಭಕ್ತಾದಿಗಳಾಗಿರ್ಬೋದು, ಬಂದು ಉಂಡಿಗಳಲ್ಲಿ ಏನು ಹಣವನ್ನ ಹಾಕ್ತಾರೆ ಅದನ್ನ ಉಂಡಿಗಳನ್ನ ಕೂಡ ವಶಪಡಿಸ್ಕೊಂಡಿದ್ದಾರೆ. ಅಂದ್ರೆ ಉಂಡಿಗಳಿಗೆ ಸೀಲನ್ನ ಹಾಕಿ ವಶಪಡಿಸ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಗಮನಿಸ್ತಾ ಇದ್ದ ದೃಶ್ಯದಲ್ಲಿ ಇದು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಖಜಾನೆ. ಇದು ಅಂತ ಹೇಳಿದ್ರೆ ಆ ದೇವಸ್ಥಾನದ ವಿಗ್ರಹಗಳ ಮೇಲೆ ಹಾಕುವಂತಹ ಒಡವೆಗಳೆಲ್ಲ ಇದೇ ಖಜಾನೆಯಲ್ಲಿ ಇರುತ್ತೆ. ಜೊತೆಗೆ ಉಂಡಿಯಲ್ಲಿ ಇರುವಂತಹ ಹಣವನ್ನು ಕೂಡ ಇದೇ ಖಜಾನೆಯಲ್ಲೇ ಇಡ್ತಾರೆ. ಸೊ ಈಗಾಗಲೇ ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಈ ಖಜಾನೆಯನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಇಲ್ಲಿ ನೋಟಿಸ್ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅಂತ ಹೇಳಿದ್ರೆ ಮುಜರಾಯಿ ಇಲಾಖೆಯಿಂದ ಆದೇಶ ಏನು ಬಂದ ನಂತರ 8ನೇ ತಾರೀಕಿನ ಆದೇಶ ಮಾಡಿದರೆ ಆ ಆದೇಶದ ನಂತರ ಅಧಿಕಾರಿಗಳು ದೇವಸ್ಥಾನಕ್ಕೆ ಬಂದು ಒಂದಿಷ್ಟು ಪರಿಶೀಲನೆ ಮಾಡಿ ದಾಖಲೆಯ ಪತ್ರಗಳನ್ನ ಪರಿಶೀಲನೆ ಮಾಡಿ ದೇವಸ್ಥಾನದಲ್ಲಿ ಒಡವೆಗಳು ಎಷ್ಟಿದೆ, ಹಣಕಾಸಿನ ವ್ಯವಹಾರ ಎಷ್ಟಿದೆ ಅಟ್ ಪ್ರೆಸೆಂಟ್ ಈಗ ಖಜಾನೆಯಲ್ಲಿ ಎಲ್ಲಾ ದಾಖಲೆಗಳನ್ನ ಪಡೆದುಕೊಂಡು ಈಗ ಅವರು ಲಾಕರ್ನ ವಶಪಡಿಸಿಕೊಂಡಿದ್ದಾರೆ. ಇನ್ನಿಂದ ಅಂದ್ರೆ ಇನ್ಮೇಲೆ ಏನಾದರೂ ದೇವಸ್ಥಾನದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಮಾಡೋದಾದ್ರೆ ಅಥವಾ ಖಜಾನೆಯಿಂದ ದುಡ್ಡನ್ನ ಹೊರಗಡೆ ತಗೋಬೇಕು ಅಥವಾ ಒಡವೆಗಳನ್ನ ಹೊರಗಡೆ ತೆಗೆದುಕೊಂಡು ಆ ಕಾರ್ಯಕ್ರಮಗಳನ್ನ ಏನಾದರೂ ಮಾಡಬೇಕಾದ್ರೆ ಮುಜರಾಯಿ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತರಬೇಕು. ಅವರು ಖುದ್ದು ಸ್ಥಳಕ್ಕೆ ಬಂದು ಖಜಾನೆಯನ್ನ ಓಪನ್ ಮಾಡಿ ಅವರ ಸಮ್ಮುಖದಲ್ಲಿ ಒಡವೆಗಳನ್ನ ಹೊರಗಡೆ ತೆಗೆದುಕೊಳ್ಬೇಕಾದ ಒಂದು ಏನು ಜವಾಬ್ದಾರಿ ಇರುತ್ತೆ. ಸೊ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಟ್ರಸ್ಟ್ ಸದಸ್ಯರಾಗಿರ್ಬೋದು ಅಥವಾ ದೇವಸ್ಥಾನದ ಸಿಬ್ಬಂದಿಗಳಾಗಿರ್ಬೋದು ಯಾರು ಕೂಡ ಈ ಖಜಾನೆನ ಓಪನ್ ಮಾಡುವಂತಿಲ್ಲ. ಜೊತೆಗೆ ಉಂಡಿಗಳಿರುವಂತಹ ಹಣವನ್ನು ಕೂಡ ಖಾಸಗಿಯಾಗಿ ಲೆಕ್ಕಾಚಾರ ಮಾಡುವಂತೆ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಈಗ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸಂಪೂರ್ಣವಾಗಿ ಮುಜರಾಯಿ ಇಲಾಖೆಯ ವಶಕ್ಕೆ ಹೋಗಿದೆ. ಸೊ ಹಾಗಾಗಿ ಈಗ ಕ್ರಮಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯಾದ ಒಂದು ಹಣದ ನಿರ್ವಹಣೆ ಆಗಿರ್ಬೋದು ಎಲ್ಲವನ್ನೂ ಕೂಡ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತೆ ಜೊತೆಗೆ ಅವರ ಗಮನಕ್ಕೆ ಮುಂದೆ ನಿಂತ್ಕೊಂಡು ಈ ಕಾರ್ಯಕ್ರಮಗಳನ್ನ ಈ ವ್ಯವಹಾರಗಳನ್ನೆಲ್ಲ ಕೂಡ ಮಾಡಬೇಕಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು. ಅಲ್ಲಿಗೆ ಬೆಂಗಳೂರಿನ ಪ್ರಸಿದ್ಧ ದೇವಾಲಯ ಗಾಳಿ ಆಂಜನೇಯ ದೇವಸ್ಥಾನ. ಈ ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆಯ ಸುಪರ್ದಿಗೆ ಬಂದಿದೆ. ಇಲ್ಲಿನ ಆಡಳಿತ ಮಂಡಳಿ ಅವ್ಯವಹಾರ ಮಾಡಿದೆ ಅನ್ನೋ ಆರೋಪದ ಮೇಲೆ ದೇವಸ್ಥಾನವನ್ನು ಮುಜರಾಯಿ ಇಲಾಖೆ ತನ್ನ ವ್ಯಾಪ್ತಿಗೆ ಪಡ್ಕೊಂಡಿದೆ. ಇನ್ನು ಟ್ರಸ್ಟ್ ಅಧ್ಯಕ್ಷರನ್ನು ನಮ್ಮ ಪ್ರತಿನಿಧಿ ಭರತ್ ಮಾತನಾಡಿಸಿದ್ದಾರೆ, ನೋಡೋಣ. ಬೆಂಗಳೂರಿನ ಪ್ರಸಿದ್ಧ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಮುಜರಾಯಿ ಇಲಾಖೆಯವರು ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ. ಇದಕ್ಕೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಟ್ರಸ್ಟ್ ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ಈಗ ನಮ್ಮ ಜೊತೆಲಿ ಆಡಳಿತ ಮಂಡಳದ ಅಧ್ಯಕ್ಷರಾಗಿರುವಂತಹ ಹನುಮಂತಪ್ಪ ಅವರು ಇದ್ದಾರೆ. ನಾನು ಮಾತಾಡಿಸ್ತೀನಿ. ನಾನು 1900 ನಮ್ಮ ತಂದೆಯವರು ದೇವಸ್ಥಾನ ನಡೆಸ್ತಾ ಇದ್ರು. ಪ್ರೆಸಿಡೆಂಟ್ ಆಗಿ ನಾನು 1980ರಲ್ಲಿ ದೇವಸ್ಥಾನಕ್ಕೆ ಬಂದೆ. ದೇವಸ್ಥಾನದ ಎಲ್ಲರೂ ಸೇರಿ ನನ್ನ ಪ್ರೆಸಿಡೆಂಟ್ ಮಾಡಿದ್ರು. ಅವತ್ತಿಂದ ಇವತ್ತು ಯಾವ ಚ್ಯುತಿಗಳು ಬರ್ದಾನೆ, ದೇವಸ್ಥಾನಕ್ಕೆ ಯಾವ ಕೆಟ್ಟ ಹೆಸರು ಬರ್ದಾನೆ ದೇವಸ್ಥಾನ ನಡೆಸ್ತಾ ಇದ್ದೇವೆ.
ದೇವಸ್ಥಾನ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಅದರಲ್ಲಿ ಕೆಲವರು ಜನ ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ನಾವು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಹೇಳೋಕ್ಕಾಗೋದಿಲ್ಲ. ಮಾತ್ರ ಪ್ರತಿಯೊಂದು ಅಕೌಂಟ್ಸು ಎಲ್ಲ ಲೆಕ್ಕನೂ ಇದೆ, ಅಪ್ ಟು ಡೇಟ್ ಇದೆ. ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಬಂದು ಚೆಕ್ ಮಾಡ್ಕೊಳ್ಳಿ, ಎಲ್ಲ ನೋಡಲಿ, ಪ್ರತಿಯೊಂದು ಪರಿಶೀಲನೆ ಮಾಡಲಿ. ಆ ಥರನೇ ಏನಾಗಿದ್ದರೆ ಬೇಕಾದ್ರೆ ಅವ್ರು ಇಷ್ಟ ಬಂದಾಗ ಹೇಗಿದೆಯೋ ಹಾಗೆ ಮಾಡ್ಕೊಳ್ಳಿ. ಇದರಲ್ಲಿ ಯಾವ ಉದ್ದೇಶನೂ ಇಲ್ಲ. ನಾವು ದೇವಸ್ಥಾನಕ್ಕೆ ಬಂದಾಗ ನಮ್ಮ 1979 ನಮ್ಮ ತಂದೆಯವರು ದೇವಸ್ಥಾನಕ್ಕೆ ಮಾಡ್ಕೊಂಡ್ರು. ಒಳಗಡೆ ಶ್ರೀರಾಮ ದೇವರ ದೇವಸ್ಥಾನ, ಪಕ್ಕದಲ್ಲಿ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಒಳಗಡೆ ಇದೆ, ನೋಡಿದ್ದೀರಾ? ನೋಡ್ಕೊಂಬನ್ನಿ. ಅದು ನಮ್ಮ ತಂದೆಯವರು, ಅವರು ಸ್ವಂತ ದುಡ್ಡಿನಲ್ಲಿ, ಬೇರೆ ದುಡ್ಡಿನಲ್ಲ, ಬೇರೆಯವ್ರ ದುಡ್ಡಿನಲ್ಲ, ಸ್ವಂತ ದುಡ್ಡಿನಲ್ಲಿ, ಅವ್ರು ದುಡ್ದಿದ್ದ ದುಡ್ಡಿನಲ್ಲಿ ದೇವಸ್ಥಾನ ಕಟ್ಟಿದ್ರು. ಆಗ 1979 ಅದನ್ನು 74 ಇರಬೇಕು, 74-75 ಇರಬೇಕು. ಆಗ ಅವರು ದೇವಸ್ಥಾನ ಕಟ್ಟಿಸಿದ್ರು. ಅವರು ದೇವಸ್ಥಾನ ಕಟ್ಟಿಸಿದ ಮೇಲೆ ಹಿರಿಯವರೆಲ್ಲ ಸೇರಿ ನೀವು ಪ್ರೆಸಿಡೆಂಟಾಗಿ ನೀವು ದೇವಸ್ಥಾನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತೀರಿ ಅಂತೇಳಿ ನಮ್ಮ ತಂದೆಯವರಿಗೆ ಕೊಟ್ಟರು. ನಮ್ಮ ತಂದೆಯವರು 4-5 ವರ್ಷ ಪ್ರೆಸಿಡೆಂಟ್ ಆಗಿದ್ದರು. ಅವರು ಹಾರ್ಟ್ ಅಟ್ಯಾಕ್ ಆಗಿ ಅವರು ತೀರೋಗ್ಬಿಟ್ರು. ನಮ್ಮ ತಂದೆಯವರು ತೀರೋದ್ಮೇಲೆ ದೇವಸ್ಥಾನ ನೋಡ್ಕೊಂಡ್ರು ಯಾರೂ ಇಲ್ಲ. ಅವಾಗ ನಾನು ಬಂದೆ ದೇವಸ್ಥಾನಕ್ಕೆ, ಬಿ ಮುನಿಯಪ್ಪ. ಆಮೇಲೆ ನಂತರ ನಾನು ದೇವಸ್ಥಾನಕ್ಕೆ ಬಂದೆ. ಈ ದೇವಸ್ಥಾನಕ್ಕೆ ಬಂದಾಗ ದೇವಸ್ಥಾನ ಏನೂ ಇರಲಿಲ್ಲ ಇಲ್ಲಿ. ನಮ್ಮ ತಂದೆಯವರು ಕಟ್ಟಿಸಿದ್ದು 2 ರಾಮದೇವರ ದೇವಸ್ಥಾನ, ಒಂದು ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಇತ್ತು. ಆಮೇಲೆ ಇನ್ನೇನು ಇರಲಿಲ್ಲ ಇಲ್ಲಿ. ಈ ಮುಂದ್ಗಡೆ ವರಂಡ ಇದೆಯಲ್ಲ, ಹಾಲುಗಳು ಇರಲಿಲ್ಲ. 1980 82-83 ಏನೂ ಇರಲಿಲ್ಲ. ಇದೆಲ್ಲ ನಾನು ಬಂದಮೇಲೆ ಕಟ್ಟಿಸಿದೆ. ಛತ್ರ ನಾನು ಬಂದಮೇಲೆ ಆಯಿತು. ಮುಂದ್ಗಡೆ ಗಾಳಿ ಗೋಪುರ ನಾನು ಬಂದ ಮೇಲೆ ಆಯಿತು. ಆಮೇಲೆ ಇನ್ನು ಕೆಲವರು ಎಲ್ಲ ನಾನು ಬಂದ್ಮೇಲೆ ಎಲ್ಲ ಮಾಡಿದ್ದಿಲ್ಲ. ಸರ್, ನನಗೆ ಇನ್ನೊಂದು ಪ್ರಶ್ನೆ ಇದೆ. ಅಂದ್ರೆ ಮುಜರಾಯಿ ಇಲಾಖೆಯವರು ಇದಕ್ಕೆ ಮುಂಚೆ ಏನಾದ್ರು ನಿಮಗೆ ನಾವು ವಶಕ್ಕೆ ತಗೊಳ್ತೀವಿ, ನಮ್ಮ ವಶಕ್ಕೆ ಕೊಡಿ ಅಂತ ಏನಾದ್ರು ಇದಕ್ಕೆ ಮುಂಚೆ ಏನಾದ್ರು ಕೇಳಿದ್ರ? ಏನು ಕೇಳಿರಲಿಲ್ಲ. ಈ ಯಾವಾಗ ಈ ಕಂಪ್ಲೇಂಟ್ಗಳೆಲ್ಲ ಎಲ್ಲ ಹೋದ್ಮೇಲೆ ಅವ್ರೇನು ಮಾಡಿದ್ರು, ಮುಜರಾಯಿನವರು ನಮ್ಮ ಕೊಡಿ, ನಮ್ಮ ವಶಕ್ಕೆ ನಿಮ್ಮ ಮೇಲೆ ಕಂಪ್ಲೇಂಟ್ ಇದೆ, ಈ ಥರ ನಾವು ಇದನ್ನು ಅಕ್ವೈರ್ ಮಾಡ್ಕೊಳ್ತೀವಿ ಅಂತ ಅವರು ಹೇಳಿದರು. ಸರ್, ಈಗ ಕೊನೆಯದಾಗಿ ಸರ್ ಒಂದು ಪ್ರಶ್ನೆ ಸರ್ ನಿಮಗೆ. ಈಗ ಮುಜರಾಯಿ ಇಲಾಖೆಯವರಿಗೆ ಕೊಡೋದಕ್ಕೆ ಈ ದೇವಸ್ಥಾನವನ್ನ ಆಡಳಿತ ನಿರ್ವಹಣೆ ಕೊಡೋದಕ್ಕೆ ನೀವು ಒಪ್ತೀರಾ, ಹೆಂಗೆ ಸರಿ? ನಾವು ಮುಜರಾಯಿಗೆ ಯಾವುದೇ ಕಾರಣಕ್ಕೂ ದೇವಸ್ಥಾನ ಬಿಟ್ಕೊಡಲ್ಲ. ನಾವು ಹೇಳ್ತಾ ಇರೋದು ಒಂದೇ ಪ್ರಶ್ನೆ, ನಮ್ಮ ದೇವಸ್ಥಾನದಲ್ಲಿ ಏನಾದರೂ ಯಾವುದಾದ್ರು ಹಣ ಆಗಲಿ, ಪ್ರತಿಯೊಂದಾಗಲಿ, ಏನಾಗಲಿ ದುರುಪಯೋಗ ಮಾಡ್ಕೊಂಡಿದ್ರೆ ಇವತ್ತೇ ಬಿಟ್ಕೊಡ್ತೀವಿ. ನಾವೇ ಅಡ್ವಾನ್ಸ್ ಆಗಿ ಬಂದು ಬಿಟ್ಕೊಡ್ತೀವಿ. ಆ ಥರ ನಡೆದಿಲ್ಲ. ಇದು ಗಾಳಿ ಹೊರಗಡೆಯಿಂದ ಸುದ್ದಿಯಿಂದ ಬಂದು ಸುಮ್ಮನೆ ಜನರು ಒಬ್ಬರು ಕೆಲವರು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಆಗದ ಇರೋರು ಇರ್ತಾರೆ. ಇವರೆಲ್ಲ ಸೇರಿಕೊಂಡು ಇದು ಮಾಡಿರೋ ಕೆಲಸ. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.